ಇತ್ತ ರಾಜ್ಯದಲ್ಲೂ ಕೂಡ ವರುಣನ ಅಬ್ಬರ ಜೋರಾಗಿಯೇ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ನದಿಗಳಿಗೆ ನೀರಿನ ಒಳಹರಿವು ಕೂಡ ಹೆಚ್ಚಳವಾಗ್ತಾ ಇದೆ. ಹಾಗಾಗಿ ನೇತ್ರಾವತಿ, ಕುಮಾರಧಾರಾ ನದಿಗಳು ಅಬ್ಬರಿಸಿ ಹರಿತಾ ಇವೆ. ನೀರಿನ ಅಬ್ಬರದಲ್ಲಿ ಎಲ್ಲಿ ಈ ಸೇತುವೆನೂ ಕೂಡ ಮುಳುಗಡೆಯಾಗ್ಬಿಡುತ್ತೋ ಅನ್ನುವಂಥ ಒಂದು ಭೀತಿ. ರೆಡ್ ಅಲರ್ಟ್ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಸಮುದ್ರದ ಬಳಿ ಯಾರೂ ಕೂಡ ತೆರಳಬೇಡಿ ಅಂಥೇಳಿ ಜನರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆ ಕೊಟ್ಟಿದೆ. ಯಾರೂ ಕೂಡ ಅಲ್ಲಿಗೆ ಹೋಗಬೇಡಿ, ನದಿ ಪಾತ್ರಕ್ಕೆ ನದಿಗೆ ಇಳಿಬೇಡಿ, ಈಜೋದಕ್ಕಾಗಲಿ ಅಥವಾ ಮೀನುಗಾರಿಕೆಗಾಗಲಿ ಯಾವುದಕ್ಕೂ ಕೂಡ ಹೋಗಬೇಡಿ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಮಳೆ ಆರ್ಭಟಕ್ಕೆ ಈಗ ಕುಮಾರಧಾರಾ ಸ್ನಾನಘಟ್ಟ ಕೂಡ ಮುಳುಗಡೆಯಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರಾ ಸ್ನಾನಘಟ್ಟ ಅದು ಸಂಪೂರ್ಣವಾಗಿ ಈಗಾಗಲೇ ಜಲಾವೃತವಾಗಿಬಿಟ್ಟಿದೆ. ಕುಮಾರಧಾರಾ ಕಿಂಡಿ ಅಣೆಕಟ್ಟು ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥ ದೃಶ್ಯಗಳು. ನದಿಗೆ ಭಕ್ತರು ಯಾರು ಕೂಡ ಇಳಿಬೇಡಿ ಅಂಥೇಳಿ ದೇವಾಲಯದ ಸಿಬ್ಬಂದಿ ಕೂಡ ಸೂಚಿಸಿದ್ದಾರೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಸುರಿತಾ ಇರುವಂಥ ಭಾರೀ ಮಳೆಯಿಂದಾಗಿ ತಲೆದೋರಿರುವಂಥ ಸಮಸ್ಯೆ. ಇನ್ನೊಂದು ಕಡೆ ಮಂಗಳೂರಿನಲ್ಲಿ ಮಳೆಯ ಆರ್ಭಟಕ್ಕೆ ಅವಾಂತರಗಳೇ ಸೃಷ್ಟಿಯಾಗಿವೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಜನ ಪರದಾಡ್ತಾ ಇದ್ದಾರೆ. ಮಂಗಳೂರಿನ ಅಡ್ಯಾರು ಬಳಿ ಮನೆಗಳಿಗೆ ನುಗ್ಗಿರುವಂಥ ನೀರಿದು. ಜನ ಪಾಪ ರಾತ್ರಿ ಇಡೀ ನೀರನ್ನು ಹೊರಗೆ ಹಾಕೋದ್ರಲ್ಲೇ ಕಾಲ ಕಳೆದಿದ್ದಾರೆ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಅರ್ಧ ಭಾಗದಷ್ಟು ಮುಳುಗಡೆಯಾಗಿರುವಂಥ ಮನೆಗಳು. ಕಾರವಾರ ನಗರದಲ್ಲಿ ಧಾರಾಕಾರ ಮಳೆಯಿಂದಾಗಿ ಕೆಎಸ್ಆರ್ಟಿಸಿ ಬಸ್ ಡಿಪೋಗೆ ಚರಂಡಿ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿಬಿಟ್ಟಿದೆ. ಬಸ್ ಹೊರಗಡೆ ತರಲಾಗದೆ ಸಿಬ್ಬಂದಿ ಪರದಾಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲ ಬಸ್ಗಳನ್ನು ಬೇರೆ ಕಡೆಗೆ ಈಗಾಗಲೇ ಶಿಫ್ಟ್ ಮಾಡಿದ್ದಾರೆ. ಇದು ಬಸ್ ಡಿಪೋ, ಜಲಾವೃತವಾಗಿರುವಂತಹ ಬಸ್ ಡಿಪೋ. ಮತ್ತೊಂದು ಕಡೆ ರಸ್ತೆಗೆ ಗುಡ್ಡ ಕುಸಿದು ಬಿದ್ದಿರುವಂಥದ್ದು. ಹೊನ್ನಾವರ ತಾಲೂಕಿನ ಖರ್ವಾ ಕ್ರಾಸ್ ಬಳಿ ಗುಡ್ಡ ಕುಸಿದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಗುಡ್ಡ ಕುಸಿತದಿಂದ ರಸ್ತೆ ಮೇಲೆ ಬಿದ್ದಿದ್ದಂಥ ಮಣ್ಣನ್ನು ಈಗಾಗಲೇ ಜಿಲ್ಲಾಡಳಿತ ತೆರವುಗೊಳಿಸಿದೆ. ಹಾಗಾಗಿ ಈಗ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದೆ. ನಾವು ಪ್ರತಿನಿಧಿ ಸೂರಜ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಗೆ ಗುಡ್ಡ ಕುಸಿತ ಆಗ್ತಾ ಇದೆ. ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿರುವಂತಹ ಫಿಶರ್ಸ್ ಕಾಲನಿಯಲ್ಲಿರುವಂಥ ದೃಶ್ಯ ಇದು. ನಿನ್ನೆ ರಾತ್ರಿ ಇಡೀ ಸುರಿದ ಮಳೆಗೆ ಇವತ್ತು ಬೆಳಗಿನ ಜಾವ ಗುಡ್ಡ ಕುಸಿದು ಬೃಹತ್ ಆಕಾರದ ಬಂಡೆಗಳು ಧರೆಗುರುಳಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಗುಡ್ಡದ ಅಂಚಿನಲ್ಲಿರುವಂತಹ ಮನೆಗಳಿಗೆ ಬಹಳಷ್ಟು ದೊಡ್ಡ ಆತಂಕ ಸೃಷ್ಟಿಯಾಗಿದೆ. ಯಾಕಂದರೆ ನೀವು ದೃಶ್ಯದಲ್ಲಿ ನೋಡಬಹುದು, ಪೂರ್ತಿಯಾಗಿ ಗುಡ್ಡ ಕುಸಿಯುವ ಹಂತಕ್ಕಿದೆ. ಇನ್ನಷ್ಟು ಗುಡ್ಡ ಕುಸಿಯುವ ಪರಿಸ್ಥಿತಿಯೂ ಸಹಿತ ಇದೆ. ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಮಳೆಯೂ ಸಹಿತ, ಅಬ್ಬರದ ಮಳೆಯೂ ಸಹಿತ ನಿರಂತರವಾಗಿ ಸುರಿತಾನೇ ಇದೆ. ಆ ಹಿನ್ನೆಲೆಯಲ್ಲಿ ಅವರನ್ನು ಏನಂದರೆ ಇಲ್ಲಿರುವಂಥ ಜನರನ್ನು ಬೇರೆ ಕಡೆ ಸ್ಥಳಾಂತರಿಸುವಂಥ ಕೆಲಸವನ್ನು ಸಹಿತ ಇಲ್ಲಿರುವಂತಹ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಮಾಡ್ತಾ ಇದೆ. ಆದರೆ ಅವರು ಬೇರೆ ಕಡೆ ಶಿಫ್ಟ್ ಆಗಲು ಹಿಂದೇಟನ್ನು ಸಹಿತ ಹಾಕ್ತಾ ಇದ್ದಾರೆ. ಪ್ರಮುಖವಾಗಿ ಏನೆಂದರೆ ಗುಡ್ಡದಂಚಿನಲ್ಲಿ ಮತ್ತು ಕಾಡಿನ ಅಂಚಿನಲ್ಲಿ ರಸ್ತೆಗಳನ್ನು ಮತ್ತು ಮನೆಗಳನ್ನು ನಿರ್ಮಾಣ ಮಾಡಿರುವ ಹಿನ್ನೆಲೆಯಲ್ಲಿ ಈ ಮಳೆಗಾಲದ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆ ಆಗುತ್ತೆ. ಪ್ರಮುಖವಾಗಿ ನದಿಗಳ ಪಾತ್ರದಲ್ಲಿ, ಕೆರೆಗಳ ಪಾತ್ರದಲ್ಲಿ, ಅದರ ಜೊತೆಗೆ ಗುಡ್ಡಗಳ ಅಂಚಿನಲ್ಲಿ ಮನೆಗಳನ್ನು ನಿರ್ಮಾಣ ಮಾಡುವುದು ಎಷ್ಟು ಸೂಕ್ತ ಎನ್ನುವುದು ನೀವು ಈಗ ದೃಶ್ಯದಲ್ಲಿಂದ ನೋಡಬಹುದು. ಯಾಕೆಂದರೆ ಕೆಲವರು ಗುಡ್ಡ ಕೊರೆದು ಬಿಟ್ಟು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ, ಅವರು ಮುಂದಾಲೋಚನೆಯನ್ನು ಮಾಡಲ್ಲ. ಆದರೆ ಆಮೇಲೆ ಮಳೆ ನಿರಂತರವಾಗಿ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಆತಂಕಗಳು ಸೃಷ್ಟಿಯಾಗುತ್ತೆ. ಯಾಕಂದರೆ ಈಗ ನೀವು ದೃಶ್ಯದಲ್ಲಿ ನೋಡಬಹುದು, ಈ ಬಂಡೆಗಳು ತಪ್ಪಿ ಏನಾದರೂ ಮನೆಗಳ ಮೇಲೆ ಬಿದ್ದಿದ್ರೆ, ಯಾಕಂದರೆ ಬೆಳಗಿನ ಜಾವ ಎಲ್ಲರೂ ಸಹಿತ ನಿದ್ರಾವಸ್ಥೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಮನೆಗಳ ಮೇಲೆ ಬಿದ್ದಿದ್ರೆ ದೊಡ್ಡ ಆಘಾತವೇ ಉಂಟಾಗ್ತಾ ಇತ್ತು. ಆದರೆ ಜನ ಇನ್ನು ಮೇಲೆ ಆದರೂ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಪ್ರಮುಖವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯೂ ಸಹಿತ ಧಾರಾಕಾರವಾಗಿ ಸುರಿಯುತ್ತೆ. ಅಷ್ಟೇ ಅಲ್ಲದೆ ಜನರು ಸಹಿತ ಕಾಡಿನಂಚಿನಲ್ಲಿ ಮತ್ತು ಗುಡ್ಡ ಕೊರೆದು ಮನೆಗಳನ್ನು ನಿರ್ಮಾಣ ಮಾಡ್ತಾರೆ. ಅವರು ಈ ವಿಚಾರವಾಗಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈಗ ನಮ್ಮ ಜೊತೆಗಿದ್ದಾರೆ ಸ್ಥಳೀಯರು, ಮಾತಾಡ್ಸೋಣ. ಸರ್, ಇದು ಮನೆ ನಿರ್ಮಾಣ ಮಾಡಿ ಎಷ್ಟು ದಿವಸ ಆಯಿತು? ಇದು ಸುಮಾರು ನಮ್ಮ ಮನೆ ನಿರ್ಮಾಣ ಮಾಡಿ 20 ವರ್ಷ ಆಯಿತು. 20 ವರ್ಷ. ಗುಡ್ಡ ಕುಸಿತ ಇದೇ ಮೊದಲನೇ ಬಾರಿಗೆ ಆಗಿದ್ದ? ಹಿಂದೆ ಒಂದ್ಸಲ ಆಗಿತ್ತು, ಗುಡ್ಡ ಕುಸಿದಿತ್ತು. ಮತ್ತು ಈ ಗುಡ್ಡ ಅಂದರೆ ಆ್ಯಕ್ಚುಲಿ ಇದು ಸರ್ಕಾರಿ ಗುಡ್ಡ ಅಲ್ಲ, ಇದು ಒಂದು ಖಾಸಗಿಯವರ ಗುಡ್ಡ. ರಾಜನ್ ಮಾಪ್ಸೇಕರ್ ಅವರಿಗೆ ಸಂಬಂಧಪಟ್ಟಂಥ ಗುಡ್ಡ ಇದು. ಅವರು 15 ವರ್ಷಗಳ ಹಿಂದೆ ನಾವು ಇಲ್ಲಿ ಸ್ಥಳೀಕರೆಲ್ಲ ಸೇರಿ ಅವರಿಗೆ ಒಂದು ಗುಡ್ಡಕ್ಕೆ ನಿಮ್ಮ ಸ್ವಂತ ಖಾಸಗಿ ಜಮೀನಾಗಿರೋದ್ರಿಂದ ತಡೆಗೋಡೆಯನ್ನು ಕಟ್ಕೊಡ್ಲಿಕ್ಕೆ ಅವ್ರಿಗೆ ನಾವು ಹೇಳಿದರು. ಅದನ್ನು ಅವ್ರು ಒಪ್ಕೊಂಡಿದ್ರು ಆವಾಗ. ಅದ ನಂತರ ಆ್ಯಕ್ಚುಲಿ ತಾವು ಇದನ್ನು ಹೇಳಿಲ್ಲ ಅಂಥೇಳಿ ಆ್ಯಕ್ಚುಲಿ ಅದನ್ನು ನಿರಾಕರಿಸಿದರು.
ಈ ಹಿಂದೆ ಕೂಡ ಆ್ಯಕ್ಚುಲಿ ಹಿಂದಿನ ವರ್ಷ 2023 ಕೂಡ ಆ್ಯಕ್ಚುಲಿ ಚಿಕ್ಕ ಪ್ರಮಾಣದಲ್ಲಿ ಗುಡ್ಡ ಕುಸಿದಿತ್ತು. ಅವು ಕೂಡ ನಾವು ಜಿಲ್ಲಾಧಿಕಾರಿಯವರಿಗೆ ನಾವು ಆ್ಯಕ್ಚುಲಿ ವಿಷಯವನ್ನು ತಿಳಿಸಿದರು, ಹಾಗೂ ತಹಸೀಲ್ದಾರ್ ಕೂಡ ವಿಷಯ ತಿಳಿಸಿದರು. ಆಗಲೂ ಕೂಡ ಅವ್ರದ್ದು ಸ್ಥಳ ಪರಿಶೀಲನೆ ಮಾಡಿ ಹೋಗಿರ್ತಾರೆ. ಆವಾಗ ಆ್ಯಕ್ಚುಲಿ ಹಿಂದೆ ರಾಜನ್ ಮಾಪ್ಸೆ ಕೂಡ ಅವರು ಕೂಡ ಹೇಳಿದರು, ಅಂದರೆ ಒಂದು ತಡೆಗೋಡೆ ಕಟ್ಕೊಡ್ಬೇಕಂತ ಹೇಳಿ. ಅವರು ಇನ್ನೂ ತನಕ ತಡೆಗೋಡೆ ಕಟ್ಕೊಡ್ಲಿಲ್ಲ. ಅವ್ರು ಖಾಸಗಿ ಜಮೀನು ಆಗಿರೋದ್ರಿಂದ ಆ್ಯಕ್ಚುಲಿ ಅವರು ತಡೆಗೋಡೆ ಕಟ್ಕೊಡದೇ ಇರೋ ಕಾರಣದಿಂದಾಗಿ ಇಷ್ಟೆಲ್ಲ ಅನಾಹುತ ಆಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಉತ್ತರೆ, TV9 ಕಾರವಾರ. ಇನ್ನು ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದಲ್ಲೂ ಕೂಡ ಭಾರೀ ಮಳೆ ಸುರಿತಾ ಇದೆ. ಬಿರುಗಾಳಿ ಸಹಿತ ಧಾರಾಕಾರವಾಗಿ ಸುರಿತಾ ಇರುವಂತಹ ಒಂದು ಮಳೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬೈಕ್ ಸವಾರರು ಮಾಡ್ತಾ ಇರುವಂತಹ ಹುಚ್ಚಾಟಗಳು ನೋಡಿ. ಅಲ್ಲೊಂದು ಡರ್ಟ್ ಟ್ರ್ಯಾಕ್ ರೇಸ್ ಥರ ಆಯೋಜನೆ ಮಾಡಿಕೊಂಡು ಇಲ್ಲಿ ಯುವಕರು ಕೆಸರುಗದ್ದೆಯಲ್ಲೇನೆ ಬೈಕ್ಗಳನ್ನು ಓಡಿಸ್ತಾ ಹುಚ್ಚಾಟ ಮೆರಿತಾ ಇದ್ದಾರೆ. ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ಎನ್ಆರ್ಪುರ, ಕಳಸಾದಲ್ಲಿ ಮಳೆ ಜೋರಾಗಿ ಆಗ್ತಾ ಇದೆ. ಅಸ್ತವ್ಯಸ್ತವಾಗಿಬಿಟ್ಟಿದೆ ಇಲ್ಲಿನ ರಸ್ತೆಗಳೆಲ್ಲವೂ ಕೂಡ. ಆದರೆ ಆ ರಸ್ತೆಯ ಮೇಲೇ ಬೈಕ್ಗಳನ್ನು ಓಡಿಸೋದು, ಈ ಥರದ ಒಂದಷ್ಟು ಹುಚ್ಚಾಟಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಇನ್ನೊಂದು ಕಡೆ ನೀವು ವಿಜಯನಗರದ ದೃಶ್ಯಗಳನ್ನು ನೋಡ್ತಾ ಇದ್ರಿ. ತುಂಗಭದ್ರಾ ಜಲಾಶಯದ ಹಿನ್ನೀರಿನಲ್ಲಿ ಒಂದಷ್ಟು ಜನ ಪ್ರವಾಸಿಗರು ಹುಚ್ಚಾಟವನ್ನು ಮೆರಿತಾ ಇರುವಂಥದ್ದು. ಅಲ್ಲಿ ನೋಡಿ, ಅಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ಬಳಿಯ ತುಂಗಭದ್ರಾ ಜಲಾಶಯ, ಇಲ್ಲಿ ನೀರಿನ ಅಲೆಗಳ ಜೊತೆಗೆ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಹತ್ತಿರಕ್ಕೆ ಹೋಗ್ತಾ ಇರೋದು. ಇಲ್ಲಿ ಯಾವ ಟೈಮಲ್ಲಿ ಮತ್ತೆ ಜಾಸ್ತಿ ಆಗುತ್ತೋ ಮಳೆ, ನೀರಿನ ರಭಸ ಜಾಸ್ತಿ ಆಗುತ್ತೋ, ನೀರಿನ ಸೆಳೆತ ಜೋರಾಗುತ್ತೋ ಗೊತ್ತಿಲ್ಲ. ಬಟ್ ಅಲ್ಲಿಗೆ ಹೋಗಬೇಡಿ ಯಾರೂ ಕೂಡ ಅಂಥೇಳಿ ಅಲ್ಲಿ ಮುನ್ನೆಚ್ಚರಿಕೆ ಫಲಕಗಳನ್ನು ಹಾಕಿದ್ರು ಕೂಡ ಯಾರು ಹೋಗಬೇಡಿ ಅಂತ ಹೇಳಿದ್ರು ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಈಗ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದು, ಅದರಲ್ಲೂ ಪ್ರೇಮಿಗಳು, ಈ ವಿದ್ಯಾರ್ಥಿಗಳು ಜಲಾಶಯದ ಹಿನ್ನೀರಿಗೆ ಇಳಿದು ಹುಚ್ಚಾಟ ಮಾಡ್ತಾ ಇದ್ದಾರೆ. ನೀರಿನ ಅಲೆಗಳ ಜೊತೆಗೆ ಎಂಜಾಯ್ ಮೂಡ್ನಲ್ಲಿದ್ದಾರೆ ಪ್ರವಾಸಿಗರು. ಬಟ್ ಯಾವುದೇ ಟೈಮ್ನಲ್ಲಿ ಬೇಕಾದರೂ ನೀರು ಜಾಸ್ತಿ ಆಗ್ಬೋದು, ಪ್ರಾಣಕ್ಕೆ ಸಂಚಕಾರ ತಂದೊಡ್ಡಬಹುದು. ಸೊ ಹಾಗಾಗಿ ಯಾರೂ ಕೂಡ ಇಲ್ಲಿಗೆ ಹೋಗಬೇಡಿ, ನೀರಿಗೆ ಇಳಿಬೇಡಿ ಅಂಥೇಳಿ ಎಷ್ಟೇ ಹೇಳಿದ್ರು ಕೂಡ ಇವ್ರು ಕೇಳ್ತಾ ಇಲ್ಲ. ಇನ್ನೊಂದು ಕಡೆ ಕೆಸರುಗದ್ದೆ ಆಗಿರುವಂಥ ಒಂದು ರಸ್ತೆಯಲ್ಲಿ ಪ್ರವಾಸಿಗರು ಒಂದಷ್ಟು ಜನ ಬೈಕ್ಗಳನ್ನು ತಗೊಂಡು ಬಂದು ಅದೇ ರಸ್ತೆಗಳ ಮೇಲೆ ರೇಸನ್ನು ಮಾಡುವಂಥ ಒಂದು ಚಾಳಿಯನ್ನು ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗ ಹಾಸನ ಜಿಲ್ಲೆಯಲ್ಲೂ ಕೂಡ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದಿದೆ. ನಿನ್ನೆಯಿಂದ ಅಬ್ಬರಿಸ್ತಾ ಇರುವಂಥ ಒಂದು ಮಳೆಯಿಂದಾಗಿ ಆತಂಕ ಕೂಡ ಹೆಚ್ಚಾಗ್ಬಿಟ್ಟಿದೆ. ನಿರ್ಮಾಣ ಹಂತದಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮಣ್ಣು ಕುಸಿತ ಆಗಿದೆ. ಸಕಲೇಶಪುರ ಹೊರವಲಯದ ಮಳಲಿ ಸಮೀಪ ಈ ಮೇಲ್ಸೇತುವೆಯನ್ನು ಕಾಮಗಾರಿ ಏನು ಮಾಡ್ತಾ ಇದ್ದಾರೆ, ಆದರೆ ಆ ಮೇಲ್ಸೇತುವೆ ಕುಸಿಯುವ ಭೀತಿ ಎದುರಾಗಿದೆ. ಯಾಕಂದರೆ ಸಕಲೇಶಪುರ ಹಾಗೂ ಆಲೆಬೇಲೂರನ್ನ ಸಂಪರ್ಕಿಸುವಂಥ ರಸ್ತೆ ಇದು. ಸೇತುವೆ ಕುಸಿಯೋ ಆತಂಕ ಎದುರಾಗಿದೆ. ಈಗ ತಡೆಗೋಡೆ ನಿರ್ಮಿಸಿದೆ. ರಸ್ತೆ ನಿರ್ಮಾಣ ಮಾಡೋದಕ್ಕೆ ಹೋದಂಥ ಒಂದು ಕಾರಣದಿಂದಲೇ ಈ ರೀತಿಯಾಗಿ ಆಗಿದೆ ಅಂಥೇಳಿ ಜನ ಈಗ ಹೇಳ್ತಾ ಇದ್ದಾರೆ. ಸ್ಥಳದಿಂದ ನಾವು ಪ್ರತಿನಿಧಿ ಮಂಜುನಾಥ್ ಮತ್ತಷ್ಟು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ಮಳೆ ಆರಂಭವಾಗಿದೆ. ಏನು ಜಿಲ್ಲೆಯ ಸಕಲೇಶಪುರ, ಆಲೂರು, ಬೇಲೂರು ಭಾಗದಲ್ಲಿ ವ್ಯಾಪಕವಾಗಿ ನಿನ್ನೆಯಿಂದ ಮಳೆ ಸುರಿತಾ ಇದೆ. ಏನು ಸಕಲೇಶಪುರ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ 75ರ ಆಜುಬಾಜುಗಳಲ್ಲಿ ನಿರ್ಮಾಣ ಹಂತದ ರಸ್ತೆ ಕಾಮಗಾರಿ ನಡೀತಾ ಇತ್ತು. ಆ ರಸ್ತೆ ಎಡಬದಿಗಳಲ್ಲಿ ದೊಡ್ಡ ಪ್ರಮಾಣದ ಭೂಕುಸಿತ ಆಗ್ತಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ನಾವು ನೋಡ್ಬೋದು ಈಗ ಹಾಸನದ ಸಕಲೇಶಪುರ ಹೊರವಲಯದಲ್ಲಿರ್ತಕ್ಕಂಥ ಬಾಳೆಗದ್ದೆ ಸಮೀಪದ ಆಲೆಬೇಲೂರಿಗೆ ತೆರಳತಕ್ಕಂಥ ಮೇಲ್ಸೇತುವೆ ಕೂಡ ಕಾಣ್ತಾ ಇದೆ. ಆ ಮೇಲ್ಸೇತುವೆ ಒಂದು ರೀತಿ ಕುಸಿದು ಬೀಳ್ತಕ್ಕಂಥ ಅಪಾಯದ ಸ್ಥಿತಿಗೆ ತಲುಪಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ 75 ನಿರ್ಮಾಣ ಕಾಮಗಾರಿ ಹಾಸನದಿಂದ ಸಕಲೇಶಪುರ ತಾಲೂಕಿನ ಸಕಲೇಶಪುರ ತಾಲೂಕಿನವರೆಗೆ ತಲುಪ್ತಕ್ಕಂಥ ಒಟ್ಟು 46 ಕಿಲೋಮೀಟರ್ನ ಈ ಒಂದು ರಸ್ತೆ ಕಾಮಗಾರಿ ಕಳೆದ 7 ವರ್ಷಗಳಿಂದ ನಡೀತದೆ. ಇನ್ನೂ ಕೂಡ ಕಾಮಗಾರಿ ಮುಗಿದಿಲ್ಲ. ಆದರೆ ಬಹುತೇಕ ಸಕಲೇಶಪುರದವರೆಗೆ ಕಾಮಗಾರಿ ಮುಗಿದಿತ್ತು. ಇನ್ನೇನು ರಸ್ತೆಗಳಲ್ಲಿ ವಾಹನದ ಸಂಚಾರ ಕೂಡ ಆರಂಭ ಆಗಿದೆ. ಆದರೆ ಕಳೆದ ಜೂನ್ ತಿಂಗಳಲ್ಲಿ ಸುರಿದಂಥ ಮಳೆಗೆ ಈ ರಸ್ತೆಯ ಬಲಭಾಗದಲ್ಲಿ ದೊಡ್ಡ ಪ್ರಮಾಣದ ಮಣ್ಣಿನ ರಾಶಿ ಕುಸಿತು ರಸ್ತೆ ಮೇಲೆ ಬಿದ್ದಿತ್ತು. ಹಾಗೆಯೇ ಈ 4 ವೇನಲ್ಲಿ ಈಗ 2 ವೇನಲ್ಲಿ ಮಾತ್ರ ವಾಹನಗಳು ಓಡಾಡ್ತಿದ್ದಾವೆ. ಸೊ ಕಳೆದ 3 ದಿನಗಳಿಂದ ಮಳೆ ಬಿಡುವು ಕೊಟ್ಟಿತ್ತು. ಈಗ ಮತ್ತೆ ಮಳೆ ಆರಂಭ ಆಗಿದೆ. ಮತ್ತೆ ಮಳೆ ಆರಂಭ ಆದ ನಂತರ ಮತ್ತೆ ಭೂಕುಸಿತ ಆಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ನಿನ್ನೆ ಇಷ್ಟು ದೊಡ್ಡ ಪ್ರಮಾಣದ ಮಣ್ಣು ಕುಸಿತು ರಸ್ತೆಗೆ ಬಂದಿದೆ. ಸೊ ಇದಕ್ಕೆ ನಿರಂತರವಾಗಿ ಈ ಭಾಗದಲ್ಲಿ ಅಂದರೆ ಮಾರನಹಳ್ಳಿ ಮತ್ತು ಹಾಸನದ ನಡುವೆ ನಿರ್ಮಾಣ ಆಗ್ತಿರ್ತಕ್ಕಂಥ ಈ ಒಂದು ಚತುಷ್ಪಥ ರಸ್ತೆ ಕಾಮಗಾರಿಯ ಎಡಬದಿಗಳಲ್ಲಿ ಮತ್ತು ಬಲಬದಿಗಳಲ್ಲಿ ತಡೆಗೋಡೆಯನ್ನೇ ನಿರ್ಮಾಣ ಮಾಡದಲ್ಲೇ ರಸ್ತೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣಿನ ಕುಸಿತ ಆಗಿ ಸಂಚಾರಕ್ಕೆ ಒಂದು ತೊಡಕಾಗ್ತದೆ. ಮತ್ತೊಂದು ಕಡೆ ಈ ರೀತಿಯಾಗಿ ನಾವು ಏನು ಸೇತುವೆ ನೋಡ್ತೀವಿ, ಇದು ಸಕಲೇಶಪುರದಿಂದ ಆಲೆಬೇಲೂರು ಗ್ರಾಮಕ್ಕೆ ತೆರಳತಕ್ಕಂಥ ಒಂದು ಸೇತುವೆ. ಕೆಳಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ, ಮೇಲ್ ಸೇತುವೆಯಾಗಿ ಅಲ್ಲಿ ರಸ್ತೆ ವಾಹನ ಓಡಾಡಲಿಕ್ಕೆ ಮಾಡಲಾಗಿದೆ. ಸೊ ಆ ಬದಿನಲ್ಲಿ ಹಂತ ಹಂತವಾಗಿ ಮಣ್ಣು ಕುಸಿದು ಬರ್ತಾ ಇದೆ.
ಮತ್ತಷ್ಟೇ ಮಳೆ ಜಾಸ್ತಿ ಆದರೆ ಇಡೀ ಆ ಸಂಚಾರವೇ ಸಂಪೂರ್ಣವಾಗಿ ನಿಂತು ಹೋಗುತ್ತೆ ಮತ್ತು ಆ ಸೇತುವೆಯ ಒಂದು ರೀತಿ ಅಪಾಯಕ್ಕೆ ಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗೆಯೇ ಈ ಕಾಮಗಾರಿ ಮಾಡ್ತಕ್ಕಂಥ ಗುತ್ತಿಗೆದಾರರು ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಕೇಳಿ ಬರ್ತಿದೆ. ಇಲ್ಲಿ ಯಾವಾಗಿಂದ ಮಳೆ ಆಗ್ತದೆ, ಏನೆಲ್ಲ ತೊಂದರೆ ಆಗ್ತದೆ ಅಂತ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಸರ್ ಹೇಳಿ ಸರ್, ಯಾವತ್ತಿಂದ ಮಳೆ ಬರ್ತದೆ, ಏನೆಲ್ಲ ತೊಂದರೆ ಆಗ್ತದೆ ನಿಮಗೆ ಇಲ್ಲಿ? ಸರ್, ಇದು ಮಳೆಗಾಲ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗಿಂದ ಮಳೆ ಅನ್ನೋದು ಇದ್ದೇ ಇದೆ ನಮಗೆ. ಜೂನು ಈಗ ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಹೇಗೆ ಅಂದರೆ ಇದು ತುಂಬ ವರ್ಷದ ಹಳೇದು ಪ್ರಾಜೆಕ್ಟ್, ಇದು ಮಾಡ್ತಾನೆ ಇದ್ದಾರೆ. ಬಟ್ ಇವರು ಬ್ಯಾಕಪ್ಗೆ ಇಲ್ಲಿ ಏನು ಮಾಡಬೇಕು, ಫಸ್ಟಿಗೆ ಏನಿದೆ ತಡೆಗೋಡೆ ಹಾಕೋಬೇಕಿತ್ತು, ಅದು ಹಾಕ್ಕೊಂಡಿಲ್ಲ. ಈಗ ನೀವು ನೋಡ್ಬೋದು ಇಲ್ಲೆಲ್ಲ ಲ್ಯಾಂಡ್ಸ್ಲೈಡ್ ಆಗಿದೆಯಲ್ಲ, ಈ ಥರ ಇಲ್ಲಿ ಮಾತ್ರ ಅಂತಲ್ಲ, ಇಲ್ಲೇನು ಈ ಥರ ದಿಬ್ಬ ಪ್ರದೇಶ ಇದೆ ಅಲ್ಲೆಲ್ಲ ಕಡೆ ಈ ಥರನೇ ಲ್ಯಾಂಡ್ಸ್ಲೈಡ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಸ್ವಲ್ಪ ಇದ್ರ ಬಗ್ಗೆ ನೋಡಿ ಇದು ಮಾಡಬೇಕು. ಯಾಕೆಂದರೆ ಇದು ನೋಡಿ, ಇದು ಒನ್ ವೇ ಅಂದ್ಕೊಂಡು ಬರ್ತಾ ಇದೆ ಇದು, ಆದರೆ ಆ್ಯಕ್ಚುಲಿ ಇಲ್ಲಿ ಡೈವರ್ಷನ್ ತಗೋತ್ತೆ ವೆಹಿಕಲ್ಸ್. ನೋಡಿ ಇಲ್ಲಿ ಅವ್ರ ಪಾಡಿಗೆ ಅವ್ರು ನುಗ್ತಾ ಇದ್ದಾರೆ ಇಲ್ಲಿ, ಆಯಿತಾ? ಹಾಗಾಗಿ ಇದು ಭಾರಿ ತೊಂದರೆ ಆಗುತ್ತೆ ಇಲ್ಲಿ. ಇದೊಂದು ನೋಡಿ ಇದಕ್ಕೆ ಏನಿದೆ ಅದನ್ನು ಮಾಡಿಸ್ಬೇಕಾಗುತ್ತೆ. ನಾವು ಮಳೆ ನಿನ್ನೆಯಿಂದ ಮತ್ತೆ ಜೋರಾಗಿದೆ. ಈ ಆಲೆಬೆಲು ತೆರಳ್ತಕ್ಕಂಥ ಸೇತುವೆ ಅಕ್ಕಪಕ್ಕದಲ್ಲಿ ಅಲ್ಲೂ ಕೂಡ ತಡೆಗೋಡೆ ಕಟ್ಕೊಂಡಿಲ್ಲ. ಅದು ಇನ್ನು ಮಳೆ ಜಾಸ್ತಿ ಆದರೆ ಆ ಸೇತುವೆನೇ ಒಂದು ರೀತಿ ಅಪಾಯಕ್ಕೆ ಸಿಲುಕುತ್ತಲ್ವಾ? ಈಗಲೂ ನೀವು ನೋಡ್ಬೋದು ಅಲ್ಲಿ ನೋಡಿ, ಅಲ್ಲಿ ಏನಿದೆ ಅದು ಇಲ್ಲಿ ಮಾತ್ರ ಮಾಡಿದ್ದಾರೆ, ಕಾಂಕ್ರೀಟ್ ಹಾಕಿದ್ದಾರೆ. ಆದರೆ ಅಲ್ಲಿ ಕೆಳಗಡೆ ಏನಿದೆ ಅಲ್ಲಿ ಲ್ಯಾಂಡ್ಸ್ಲೈಡ್ ಈಗಲೂ ಆಗ್ತಾನೆ ಇದೆ. ಅದು ನೀವು ನೋಡಿ, ಈಗಲೂ ನೋಡ್ಬೋದು ಮಳೆ ಇದೆ, ಬರ್ತಾನೆ ಇರುತ್ತೆ ಮಳೆ. ಇದಂತೂ ತುಂಬ ಡೇಂಜರ್, ಮಾತ್ರ ಅಪಾಯಕಾರಿ ಇದೆ ಇದು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.